ಈ ವರ್ಷ ಈರುಳ್ಳಿ ಬೆಳೆಗಾರರಿಗೆ, ವ್ಯಾಪಾರಿಗಳಿಗೆ ಬಂಪರ್ ಆಗಿದೆ. ಏಕೆಂದರೆ ಈರುಳ್ಳಿ ಬೆಲೆ ಈ ವರ್ಷ ಕಮ್ಮಿ ಆಗಿದ್ದೇ ಇಲ್ಲ. ಗ್ರಾಹಕರು 20-30 ರೂಪಾಯಿ ಕೊಟ್ಟು ಈರುಳ್ಳಿ ಖರೀದಿ ಮಾಡಿದ್ದೇ ಇಲ್ಲ. ಬಹುತೇಕ 70-80 ಆಸುಪಾಸಿನಲ್ಲಿತ್ತು. ಈ ವರ್ಷ ಈರುಳ್ಳಿ ರೇಟ್ ಮತ್ತೆ ಹೆಚ್ಚಾಯಿತು. ಈರುಳ್ಳಿ ರೇಟ್ ಪ್ರಸ್ತುತ ಮತ್ತೆ ಈರುಳ್ಳಿಯ ಬೆಲೆ ಡಬಲ್ ಆಗಿದೆ. ಸಗಟು ಮಾರುಕಟ್ಟೆಗಳಲ್ಲಿ ಕಿಲೋಗ್ರಾಂಗೆ 40-60 ರೂಪಾಯಿ ಇದ್ದ ಬೆಲೆ ಈಗ 70-80 ರೂಪಾಯಿಗೆ ಏರಿಕೆ ಕಂಡಿದೆ. ಕೆಲವೆಡೆ ಕೆಜಿಗೆ 80 ರೂಪಾಯಿ ಆಗಿದೆ ಎಂದು ವರದಿಯಾಗಿದೆ. ಈ ಬೆಲೆ ಏರಿಕೆ ಈರುಳ್ಳಿ ಕೊಳ್ಳುವಾಗಲೇ ಗ್ರಾಹಕರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ ಎನ್ನಬಹುದು. ಮಾರಾಟದ ಮೇಲೂ ಪರಿಣಾಮ ಬೀರಿದೆ. ದರ ಏರಿಕೆ ಪರಿಣಾಮ ಬೀರಿದೆ. ಈರುಳ್ಳಿ ಬೆಲೆ ಕಿಲೋಗೆ 60-70 ರೂಪಾಯಿಗೆ ಏರಿದೆ. ನಾವು ಅವುಗಳನ್ನು ಮಂಡಿಯಿಂದ ಪಡೆಯುತ್ತಿದ್ದೇವೆ. ಆದ್ದರಿಂದ ನಾವು ಅದನ್ನು ಮಾರಾಟ ಮಾಡುವ ಬೆಲೆಗಳು ನೇರವಾಗಿ ಪರಿಣಾಮ ಬೀಳುತ್ತವೆ. ಬೆಲೆ ಏರಿಕೆಯಿಂದಾಗಿ ಮಾರಾಟ ಕುಸಿದಿದೆ. ಆದರೂ ಪ್ರತಿನಿತ್ಯ ಅಡುಗೆಗೆ ಬಳಸುವ ಕಾರಣ ಖರೀದಿ ಸ್ವಲ್ಪ ಮಟ್ಟಿಗೆ ಇದೆ ಎಂದು ದೆಹಲಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರೊಬ್ಬರು ಎಎನ್ಐಗೆ ತಿಳಿಸಿದರು. ಗ್ರಾಹಕರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಈರುಳ್ಳಿ ಬೆಲೆ ಏರಿಕೆ ಬಗ್ಗೆ ಗ್ರಾಹಕರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ದಿಲ್ಲಿಯ ಖರೀದಿದಾರ ಫೈಜಾ ಅವರು, ಈರುಳ್ಳಿಯ ಬೆಲೆಯು ಋತುಮಾನಕ್ಕೆ ಅನುಗುಣವಾಗಿ ಕಡಿಮೆಯಾಗಬೇಕಾಗಿದ್ದರೂ ಸಹ ಏರಿದೆ. ನಾನು ಕೇವಲ 1 ಕೆಜಿ ಈರುಳ್ಳಿಗೆ 70 ರೂಪಾಯಿ ಕೊಟ್ಟು ಖರೀದಿಸಿದ್ದೇನೆ. ಬೆಲೆ ಏರಿಕೆ ನಮ್ಮ ಆಹಾರ ಪದ್ಧತಿಯ ಮೇಲೆ ಪರಿಣಾಮ ಬೀರಿದೆ. ತರಕಾರಿಗಳ ಬೆಲೆಯನ್ನು ಕಡಿಮೆ ಮಾಡಲು, ವಿಶೇಷವಾಗಿ ನಾವು ದಿನನಿತ್ಯ ಬಳಸುವ ತರಕಾರಿಗಳ ಬೆಲೆಗಳನ್ನು ಕಡಿಮೆ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಲೆ ದ್ವಿಗುಣಗೊಂಡಿದೆ. ಈ ಬೆಲೆ ಏರಿಕೆಯು ಮನೆಯ ಬಜೆಟ್ ಮೇಲೆ ಪರಿಣಾಮ ಬೀರುತ್ತಿದೆ. ನಾನು 5 ಕಿಲೋಗ್ರಾಂ ಈರುಳ್ಳಿಯನ್ನು 360 ರುಗೆ ಖರೀದಿಸಿದೆ. ದಿನನಿತ್ಯ ಬಳಸೋ ತರಕಾರಿಗಳು ಇಷ್ಟು ರೇಟ್ ಆದ್ರೆ ಹೇಗೆ ಅಂತ ಗ್ರಾಹಕರೊಬ್ಬರು ರೇಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈರುಳ್ಳಿ ಬೆಲೆ ಗಣನೀಯವಾಗಿ ಹೆಚ್ಚಾಗಿದೆ. ಕಿಲೋಗೆ ರೂಪಾಯಿ 70-80 ರೂಪಾಯಿ ಆಗಿದೆ. ಆದರೆ ಸೆನೆಕ್ಸ್ನಂತೆ ಈರುಳ್ಳಿ ಬೆಲೆಗಳು ಏರಿಳಿಯುವ ಸಾಧ್ಯತೆಯಿದೆ ಎಂದು ಶೀಘ್ರದಲ್ಲೇ ಅವು ಕಡಿಮೆಯಾಗುತ್ತವೆ ಎಂದು ಆಶಿಸುತ್ತೇವೆ ಎಂದು ಮತ್ತೊಬ್ಬ ಗ್ರಾಹಕರು ತಿಳಿಸಿದರು. ದರ ಏರಿಕೆಯ ಬಗ್ಗೆ ಮಾತನಾಡಿದ ಮಾರಾಟಗಾರರೊಬ್ಬರು, ಹಣದುಬ್ಬರದಿಂದ ಈರುಳ್ಳಿ ಬೆಲೆ ಏರಿಕೆಯಾಗಿದ್ದು, ಕಿಲೋಗೆ 60 ರೂಪಾಯಿಯಿಂದ ದರ 70-75 ರುಗೆ ಏರಿಕೆಯಾಗಿದೆ. ಈರುಳ್ಳಿ ಮುಖ್ಯವಾದ ಕಾರಣ. ಹೆಚ್ಚಿನ ಬೆಲೆಯ ನಡುವೆಯೂ ಜನರು ಅವುಗಳನ್ನು ಖರೀದಿಸುತ್ತಿದ್ದಾರೆ ಎಂದು ಹೇಳಿದರು. ದೇಶಾದ್ಯಂತ ಈರುಳ್ಳಿಯ ಬೆಲೆಗಳು ಗಗನಕ್ಕೇರುತ್ತಿದ್ದು, ಈ ಏರಿಕೆಯು ಬಿಸಿ ಮನೆ ನಿರ್ವಹಣೆಯ ಬಜೆಟ್ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ವಿವಿಧ ನಗರಗಳಲ್ಲಿ ತರಕಾರಿಗಳ ಬೆಲೆಗಳು ಕಿಲೋಗ್ರಾಂಗೆ 70-80 ರೂಪಾಯಿ ಇದ್ದು, ಜನಸಾಮಾನ್ಯರು ಬದುಕೋದೇ ಕಷ್ಟವಾಗಿದೆ. ಈರುಳ್ಳಿ ಒಂದೇ ಅಲ್ಲ, ಎಲ್ಲ ತರಕಾರಿ, ಎಣ್ಣೆ, ಕಾಳು, ಬೇಳೆ, ಅಕ್ಕಿ ಹೀಗೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯೂ ಗಗನಕ್ಕೇರಿದ್ದು, ಸರ್ಕಾರ ಈ ಬಗ್ಗೆ ಚಿತ್ತ ಹರಿಸಬೇಕು ಅನ್ನೋದು ಗ್ರಾಹಕರ ಒತ್ತಾಯ. ಹಣದುಬ್ಬರದಿಂದಲೇ ಈ ಈರುಳ್ಳಿ ಬೆಲೆ ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಈಗ ಬೆಳ್ಳುಳ್ಳಿಯೂ ದುಬಾರಿಯಾಗಿದೆ. ದಿನನಿತ್ಯ ಅಡುಗೆಗೆ ಬಳಸುವ ವಸ್ತುಗಳು ದುಬಾರಿ ಎನ್ನುವುದೇ ಸದ್ಯ ಜನರ ಅಸಮಾಧಾನ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.